ಹಲೋ ಎಲ್ರು ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಈ ದಿನ ವ್ಲಾಗ್ನ ಬೆಳಿಗ್ಗೆನೆ ಶುರು ಮಾಡಿದೆ. ಇದು 2 ದಿನದ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಆಗಸ್ಟ್ 15 ದಿನದ್ದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಅದಾದ್ಮೇಲೆ ಆಗಸ್ಟ್ 16ಗೆ ಮತ್ತೆ ನಾವು ಗೃಹ ಪ್ರವೇಶಕ್ಕೆ ಹೋದ್ವಿ. 2 ದಿನದ ವ್ಲಾಗ್ನ ಸೇರಿಸಿ ನಾನು ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಸೊಸೆ ನೋಡೋಣ ಅಂತ ಬಂದೆ. ಯೂನಿಫಾರ್ಮ್ ಬೇರೆ ಹೊಸದಾಗಿ ಹೊಲಿಸ್ಕೊಂಡು ಬಂದಿದ್ದಾರೆ. ಅದು ಫಸ್ಟ್ ಟೈಮ್ ಇವಳು ಇನ್ನೂ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ, ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿರೋದು. ಹಂಗಾಗಿ ಈ ಡ್ರೆಸ್ನ ಕೊಟ್ಟಿದ್ರು. ಅಂದ್ರೆ ಅದು ಹೊಲಿಸ್ಬೇಕಾಗಿತ್ತಲ್ವಾ, ಸೊ ಹಂಗಾಗಿ ಹೋಗಿ ಟೈಲರ್ ಹತ್ರ ಇಸ್ಕೊಂಡು ಬಂದಿದ್ದಾರೆ. ಫಸ್ಟ್ ಟೈಮ್ ಹಾಕೊಂಡಿದ್ದಾಳೆ ಅಂತ ನಾನು ಸೊಸೆ ನೋಡಕ್ ಬಂದೆ. ಹಾಗೆ ಅವ್ರ ಅಮ್ಮ ಯಾವ ರೀತಿ ರೆಡಿ ಮಾಡಿದಾಳೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಸ್ವಲ್ಪ ಚೇಂಜಸ್ ಇತ್ತು, ಅದೆಲ್ಲ ಮಾಡಿ ಹಾಗೆ ಕಾಫಿ ಮಾಡಿದ್ಲು. ಅಷ್ಟರಲ್ಲಿ ಕಾಫಿ ಕುಡ್ಕೊಂಡು ಹೋಗೋಣ. ಮತ್ತೆ ಹೂವೆಲ್ಲ ನಾನೇ ಮುಡಿಸ್ದೆ. ಮತ್ತೆ ಬಳೆ ಆಗಿರ್ಬೋದು ಇದೆಲ್ಲ ನೋಡ್ತಾ ಇರೋದು ಯಾವ ತರ ಇದೆ ಸೆಟ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸೊ ನನಗೆ ಅಂದ್ರೆ ಈ ತರ ಏನು ಹೊಲಿಸ್ತಾ ಇರಲಿಲ್ಲ ನಾವು ಅವಾಗೆಲ್ಲ. ಮಿಡಿ ಟೈಪ್ ಅಲ್ವಾ ಹೊಲಿಸ್ತಾ ಇದ್ದಿದ್ದು, ಬೆಲ್ಟ್ ಲಂಗ ಟೈಪ್. ಆದ್ರೆ ಅವಳು ನೋಡ್ತಾ ಇದ್ರೆ ಸೇಮ್ ನಾನು ನೋಡ್ದಂಗೆ ಆಗ್ತಾ ಇತ್ತು. ಯಾಕಂದ್ರೆ ಫೇಸ್ ಆಗಿರ್ಬೋದು, ಅವಳ ಆಕ್ಟಿವಿಟೀಸ್ ಎಲ್ಲ ನನ್ನ ರೀತಿನೇ ಇದೆ. ಸ್ವಲ್ಪ ಕಲರ್ಡ್ ಅಲ್ಲ ಅಷ್ಟೇನೆ ಅನ್ಸತ್ತೆ. ಸೇಮ್ ನನ್ನ ತರನೇ ಇರೋದು ಫೇಸ್ ಎಲ್ಲಾನು. ಸುಮಾರು ಜನ ನೀವು ಹೇಳ್ತಾ ಇರ್ತೀರಾ ನಿಮ್ಮ ರೀತಿನೇ ಇದ್ದಾಳೆ ಲಾಸ್ಯ ಅಂತಂದು. ಹಾಗಾಗಿ ಈಗ ನಾನು ಹೋಗ್ಬಿಟ್ಟು ಅವಳೆಲ್ಲ ಕಳಿಸ್ಕೊಟ್ಟು ನೆಕ್ಸ್ಟ್ ಮನೆಗೆ ಬಂದು ಹಾಸ್ಕೊಂಡಿರೋದೆಲ್ಲ ಎತ್ತಾಕ್ತಾ ಇದ್ದೀನಿ. ಈ ಬೆಡ್ನ ಸುಮಾರು ಜನ ಹೇಳಿದಿರಾ, ಸೊ ಬೇರೆ ಕಡೆ ಶಿಫ್ಟ್ ಮಾಡಿ ಹಾಲಲ್ಲಿ ಚೆನ್ನಾಗಿರಲ್ಲ, ಇಲ್ಲ ನಿಮ್ಮ ಅಮ್ಮವ್ರಿಗಾದ್ರೂ ಕೊಡ್ರಿ ಅಂತಂದು. ನಮ್ಮ ಅಮ್ಮವ್ರದ್ದು ಚಿಕ್ಕ ರೂಮ್ಸ್ ಆಗಿರೋದ್ರಿಂದ ಈ ಬೆಡ್ ಇಡ್ಸೋದೇ ಇಲ್ಲ. ಹಾಲು ಅಷ್ಟೇ ತುಂಬಾ ಚಿಕ್ಕದು ನಮ್ಮ ಅಮ್ಮವ್ರದ್ದು. ಈಗ ನೋಡಿದ್ರಲ್ಲ, ರೋಜಾ ಬಂದ್ಬಿಟ್ಟು ಕಾಫಿ ಗ್ಲಾಸ್ಗೆ ಹಾಕೊಡ್ತಾ ಇಲ್ಲ, ಅಷ್ಟೇ ಹಾಲಿರೋದು. ಹಂಗಾಗಿ ಈ ಬೆಡ್ ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ ಹಂಗಾಗಿ ಹಿಂಗೆ ಯೂಸ್ ಮಾಡ್ಕೊಳ್ಳೋಣ ಬಿಡ್ರಿ ಅಂತ ಹೇಳ್ಬಿಟ್ಟು ಇಟ್ಟೆ. ಯಾಕಂದ್ರೆ ಹಳೆ ಮನೆ ಏನು ಆ ಥರ ಏನು ನಮ್ಮ ಮನೆಗೇನು ತುಂಬಾ ಜನ ಬರ್ತಾರೆ ಹೋಗ್ತಾರೆ ಅನ್ನೋದೇನಿಲ್ವಲ್ಲ. ನಾವು ಬಂದ್ರೂ ನಮ್ಮ ಮನೆಗೆ ನನಗೆ ಅಡ್ಜಸ್ಟ್ ಆಗೋ ಅಂತಾರೆ ಬರ್ತಾರೆ. ಸೊ ಹೆಸರಿಡೋರು ಅದಿಂಗೆ ಇದಂಗೆ ಅನ್ನೋರು ಬರಲ್ಲ ಯಾರೂ. ಯಾಕಂದ್ರೆ ಮೇಯ್ನ್ ನನಗೆ ಸೆಟ್ ಆಗಲ್ಲ ಅಂತವ್ರೆಲ್ಲ ನಮ್ಮ ಮನೆಗೆ ಕರ್ಸಕ್ಕೂ. ನನಗೆ ನನ್ನ ಮನೆ ನೋಡ್ಬಿಟ್ಟು ಯಾರು ಇಷ್ಟಪಡ್ತಾರೋ, ನನ್ನನ್ನು ಯಾರು ಇಷ್ಟಪಡ್ತಾರೋ ಅಂತಾರೆ ಬರ್ತಾ ಇರ್ತಾರಲ್ಲ, ಸರಿ ಅಡ್ಜಸ್ಟ್ ಮಾಡ್ಕೊತಾರೆ ಬಿಡು ಅವರು ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ. ಈಗ ನನ್ನ ಮಗ ಬಂದಿದ್ನಲ್ಲ ಅರವಿಂದ್, ಬೆಳಿಗ್ಗೆನೆ ಒಂದು 3 ಡೇಸ್ ಇರ್ತಾನೆ ಇನ್ನು. ಅವನು ಹೋಗೋವರೆಗೂ ಟೀ ಮಾಡ್ಕೊಡಮ್ಮ, ನನಗೆ ಟೀ ಇಷ್ಟ ಅಂತ. ಅವನಿಗೆ ತುಂಬ ಇಷ್ಟ ಟೀ ಕುಡಿಯೋದಂದ್ರೆ. ನಾನು ಮಾಡ್ತಾ ಇಲ್ಲ. ಆಗಲೇ ಒಂದು 3 ಮಂತ್ಸಿಂದ ಅವಾಯ್ಡ್ ಮಾಡಿದ್ದೀನಿ ಫುಲ್ಲು. ನಾನು ಹಾಲು ತೊಗೊಂಡ್ಬಂದು ಅದನ್ನೇ ಹೆಪ್ ಮಾಡ್ಕೊಂಡು ಮೊಸರು ಮಾಡ್ಕೊಂಡು ತಿಂತಾ ಇದ್ದೀವಿ. ಅದಕ್ಕೆ ನಾವು ಹೋಗೋವರೆಗೂ ಮಾಡೋಣ ಅಂತಂದು. ಇನ್ನು ಮಾಡಿದ್ಮೇಲೆ ಕುಡಿತಾ ಇರ್ತೀವ, ಅದಕ್ಕೆ ನಾನೊಂದು ಗ್ಲಾಸ್ ತಗೊಂಡು ಕುಡಿತಾ ಇದ್ದೀನಿ. ನಮ್ಮ ಮನೆಯವರು ಕೆಲಸಕ್ಕೆ ಅಂತ ಆಗಲೇ ಹೊರಟರು. ಇವನು ಇನ್ನು ಟೀ ಕುಡ್ಕೊಂಡು ನೆಕ್ಸ್ಟು ಇನ್ನು ಬೇರೆ ಕೆಲಸಗಳು ಅಂದರೆ ಅಡುಗೆ ಕೆಲಸಗಳು ಅವೆಲ್ಲ ಇರ್ತಾವಲ್ಲ, ಅವೆಲ್ಲ ಮುಗಿಸ್ಬೇಕು ಬೇಗ. ಇವನು ಬಂದಾಗಿಂದ ಡೈಲಿ ಒಂದೊಂದು ಅಡುಗೆ ಮಾಡ್ಕೊಡು, ಅದು ಮಾಡು ಇದು ಮಾಡು ಅಂತಂದು ಹೇಳ್ತಾ ಇರ್ತಾನೆ. ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಆಗುತ್ತೆ ನನಗೆ, ಆದರೂ ಮಾಡ್ಕೊಡ್ತಾ ಇದ್ದೀನಿ. ಯಾಕಂದರೆ ಅವನು ಹಾಸ್ಟೆಲಲ್ಲಿ ಅಲ್ಲಿ ಊಟ ಅಲ್ವಾ, ಅಷ್ಟಾಗಿ ಚೆನ್ನಾಗಿ ಸೆಟ್ ಆಗಿಲ್ಲ ಅವನಿಗೆ. ಸೊ ಹಂಗಾಗಿ ಬಂದಾಗ ಒಂದು ಚೆನ್ನಾಗಿರೋ ಊಟ ಅಡುಗೆ ಅವ್ನು ಕೇಳಿದ್ದು ಮಾಡ್ಕೊಡೋಣ ಅಂತ ಮಾಡ್ಕೊಡ್ತಾ ಇದ್ದೀನಿ. ಸೊ ಇನ್ನೇನು ಇವನೊಂದು 3 ಡೇಸ್ ಇಟ್ಕೊಂಡು ಹೊರಡ್ತಾನೆ. ಹಾಗೆ ಇದೆಲ್ಲ ನಾನು ಕೆಲಸಗಳೆಲ್ಲ ಮುಗಿಸ್ಕೊಂಡು ಸ್ವಲ್ಪ ವ್ಲಾಗ್ನ ಇನ್ನೂ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ ಸ್ಕೂಲ್ ಹತ್ರ ಎಲ್ಲ ಹೋಗಿ. ಆದರೆ ಆವಾಗಲೇ ನನಗೆ ಸಡನ್ನಾಗೆ ಪಾವಗಡ ಹೋಗಬೇಕಾಗಿತ್ತು, ವೀಡಿಯೋ ಶೂಟ್ ಇತ್ತು ಒಂದು. ಸರಿ ಅಂತಂದು ಹೇಳ್ಬಿಟ್ಟು ನಾನು ಇಲ್ಲಿಗೆ ಸ್ಟಾಪ್ ಮಾಡಿ ವೀಡಿಯೋನ ಅಂದರೆ ಕೆಲಸ ಮಾಡಿದೆ, ಆದರೆ ವೀಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಟ್ರೈಪಾಡ್ ಇಟ್ಕೊಂಡು ಅದು ಇದು ಮಾಡ್ತಾ ಇದ್ರೆ ನಂಗೆ ಟೈಮ್ ಆಗೋಗುತ್ತೆ. ಅದಕ್ಕೆ ಬೇಗ ಕೆಲಸಗಳೆಲ್ಲ ಮುಗಿಸಿ ನಾವು ಹೋಗಿ ಬಂದ್ವಿ ಅವತ್ತು. ಅದಕ್ಕೆ ವೀಡಿಯೋ ಶೂಟ್ ನಾನು ಏನು ಕಂಪ್ಲೀಟ್ ಮಾಡಲಿಲ್ಲ ಅವತ್ತಿನ ದಿನ. ಅಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಡೇ ದಿನ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಸ್ಯಾರಿನ ವೇರ್ ಮಾಡಿ ಈಗ ನಾವು ಮಹದೇವಪುರಕ್ಕೆ ಹೋಗ್ತಾ ಇದೀವಿ. ನಮ್ಮ ಮನೆಯವ್ರನ್ನ ಯಾವಾಗಲೂ ನಾನು ಮಂಗ್ಪೋಟಿ ಅಂತೀನಲ್ಲ, ಸೊ ಅದೇ ಊರಿಗೆ ಹೋಗ್ತಾ ಇರೋದು. ಅದು ಮಹದೇವಪುರ. ನಮ್ಮ ಮನೆಯವರು ಅಂದರೆ ಅಪ್ಪ ಇದ್ದಾರಲ್ಲ, ಅವರು ಅಮ್ಮ ತವ್ರ ಮನೆ ಅದು. ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮೂರಲ್ಲಿ ಸೆಟ್ಲ್ ಆಗಿರೋದು ಇವರು. ಆವಾಗಿಂದ ಇವ್ರು ನಮ್ಮ ಮಂಗ್ಪೋಟರ್ ಅಂತಂದೇ ಕರೀತಾರೆ ನಮ್ಮೂರಲ್ಲಿ. ಅದಕ್ಕೆ ನಾನು ಯಾವಾಗಲೂ ಮಂಗ್ಪೋಟಿ ಅಂತ ಇರ್ತೀನಿ. ಈಗ ನಾನು ಈ ಸ್ಯಾರಿನ ವೇರ್ ಮಾಡಿದ್ದು ಸುಮಾರು ಜನ ಕೇಳಿದ್ದೀರಾ, ಸ್ಯಾರಿ ಡೀಟೇಲ್ಸ್ ಕೊಡಿ, ಲಿಂಕ್ ಕೊಡಿ ಅಂತ. ಸೊ ನಾನು ಹೇಳಿದ್ದೀನಿ ಕಾಮೆಂಟ್ಸಲ್ಲಿ, ಸ್ವಲ್ಪ ಆದಷ್ಟು ನಾನು ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡಿದ್ದೆ. ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದಲ್ಲ, ಆಫ್ಲೈನಲ್ಲಿ ಒಂದು ಶಾಪಲ್ಲಿ ತೊಗೊಂಡಿರೋದು. ಅದಕ್ಕೋಸ್ಕರ ನಿಮಗೆ ನಾನು ಲಿಂಕ್ ಕೊಡೋಕ್ಕಾಗ್ತಾಯಿಲ್ಲ, ಇಲ್ಲ ಪೇಜನ್ನು ಸಜೆಸ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಅರ್ಥ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಸ್ಯಾರಿ. ಫಸ್ಟ್ ತೊಗೊಂಡಾಗ ನಮ್ಮ ಮನೆಯವರು ಇಷ್ಟಪಡಲಿಲ್ಲ, ನನ್ನ ಫ್ರೆಂಡು ಇಷ್ಟಪಡಲಿಲ್ಲ. ಅದಾ ಓಕೆ ಅಂದರು. ಆಮೇಲೆ ವೇರ್ ಮಾಡಿದ್ನಲ್ಲ, ಅವಾಗ ನೋಡ್ತಿದ್ದಾರೆ, ವಾವ್ ಎಲ್ಲಿ ತೊಗೊಂಡಿದ್ದೆ ಎಷ್ಟು ಚೆನ್ನಾಗಿದೆ ಅಂತಂದು. ಅಲ್ಲಿ ಬಂದಿರೋರೆಲ್ಲರೂ ಕೇಳಿದ್ರು, ಗೃಹ ಪ್ರವೇಶಕ್ಕೆ ಬಂದಿರೋರು ಮತ್ತು ನನಗೆ ಪರಿಚಯ ಇರೋರು ಪರ್ಸ್ನಲಿ ನನಗೆ ವಾಟ್ಸಪ್ ಮಾಡಿ ಕೇಳಿದ್ರು, ಎಲ್ಲಿ ತೊಗೊಂಡೆ, ಲಿಂಕ್ ಕೊಡು, ಬೇಕು ಸ್ಯಾರಿ ತುಂಬ ಚೆನ್ನಾಗಿದೆ ಅಂತಂದು. ನಾನು ಈ ಥರ ಶಾಪಲ್ಲಿ ಅಂದರೆ ಆನ್ಲೈನಲ್ಲಿ ಆಗಿದ್ರೆ ನಾವು ತೊಗೊತಿದ್ವಿ ಅಂತ ಅಂದರು. ಒಂದೊಂದು ಸ್ಯಾರಿ ಅಷ್ಟೇ, ನಾವು ಅದೇನೋ ಒಂಥರ ತೊಗೊಂಡಿರ್ತೀವಿ, ಅದನ್ನು ವೇರ್ ಮಾಡಿದ್ಮೇಲೆ ಒಂದೊಂದು ಸ್ಯಾರಿ ಲುಕ್ ಅನ್ನೋದು ಕಂಪ್ಲೀಟ್ ಕ್ರಿಯೇಟ್ ಆಗುತ್ತಲ್ಲ, ಅವಾಗ ನೋಡಿದವ್ರಿಗೆ ಎಷ್ಟು ಚೆನ್ನಾಗಿದೆ ಸ್ಯಾರಿ ಅನ್ನೋ ಥರ ಕಾಣುತ್ತೆ. ನನಗೂ ತುಂಬ ಇಷ್ಟ ಆಯ್ತು ಹೇಳ್ರಿ, ಆ ಥರ ಇದೆ ಸ್ಯಾರಿ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇದು ಅಷ್ಟೇ, ನಾನು ಹಿಂದೂಪುರ ಹಾಕೊಂಡು ಹೋಗಿದ್ನಲ್ಲ ಒಂದು ವೀಡಿಯೋ ಶೂಟ್ಗೆ, ತಾಕ್ಷಿಗೆ. ಸೊ ಅದು ಅಷ್ಟೇ ತುಂಬ ಎಲಿಗೆಂಟ್ ಲುಕ್ ಕೊಡುತ್ತೆ, ಮತ್ತು ಒಂಥರ ಅಫಿಷಿಯಲ್ ಲುಕ್ ಹಾಕ್ಕೊಂಡಿದ್ದ ತಕ್ಷಣ ಆ ಥರ ಲುಕ್ ಕೊಡುತ್ತೆ. ಇಲ್ಲಿ ಬಂದಿದ ತಕ್ಷಣ ನಮ್ಮ ಸಬ್ಸ್ಕ್ರೈಬರ್ಸು ತುಂಬ ಜನ ಬಂದು ಮಾತಾಡ್ಸಿದ್ರು. ನಾವು ಬಂದು ಸುಮಾರು ಅಂದರೆ ಒಂದು 2 ಅವರ್ ವೆಯ್ಟ್ ಮಾಡಿದ್ವಿ. ಯಾಕಂದರೆ ಪೂಜೆ ಇನ್ನೂ ನಡೀತಾ ಇತ್ತು. ಬಂದಿರೋ ಜನ ಅಂತೂ ಹೆವಿ ಜನ ಬಂದಿದ್ರು.
ಮನೆ ಅಂತೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಹಾಗೆ ಇವರು ನಮ್ಮ ಸಬ್ಸ್ಕ್ರೈಬರು, ಇವರು ಫೋಟೋಸ್ ಎಲ್ಲ ತೊಗೊಂಡ್ರು. ನಾವು ಫೋಟೋ ತೊಗೊತೀವಿ ಅಂತ ಕೇಳಿದ್ರು. ಅಯ್ಯೋ ಅದರಲ್ಲೇನಿದೆ ತೊಗೊಳ್ರಿ ಅಂತ ಅಂದಿದ್ದಕ್ಕೆ ನಮ್ಮ ಮನೆಯವರೇ ತಕ್ಕೊಡ್ತಾವ್ರೆ ಫೋಟೋಸು. ನಾವು ಎಲ್ಲಾದರೂ ಹೋದಾಗ ಆ ರೀತಿ ಬಂದು ಮಾತಾಡಿಸ್ತಾರಲ್ಲ, ಅದೊಂಥರ ಖುಷಿ ಅನಿಸುತ್ತೆ. ಸ್ವಲ್ಪ ಜನ ನೋಡ್ದಂಗೆ ಹೋಗ್ತಾರೆ. ಇನ್ನೊಂದು ಸ್ವಲ್ಪ ಜನ ನಾವೇ ಸೈಲೆಂಟ್ ಆಗಿದ್ರು ಅವರೇ ಬಂದು ಮಾತಾಡಿಸ್ತಾರೆ. ಸೊ ಅಂಥವ್ರ ಪ್ರೀತಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ನಮಗೂ ಖುಷಿ ಆಗುತ್ತೆ ಅವಾಗ ಬಂದು ಮಾತಾಡ್ಸಿದ್ರೆ. ಇದೇನಿದು ಹಿಂಗೆ ಹೇಳ್ತಿದ್ದಾರೆ ಅಂತ ಅಂದ್ಕೊತಾ ಇರ್ಬೋದು ನೀವು. ಹಾಗಲ್ಲ, ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಅದ್ಬಿಟ್ಟು ನಾನೇನು ದೊಡ್ಡ ಸೆಲೆಬ್ರಿಟಿ, ನಾನು ಬಂದು ಮಾತಾಡಿಸಿ ಅಂತಂದು ಹೇಳ್ತಾ ಇಲ್ಲ. ಮಾತಾಡಿಸ್ಬೇಕು ಅಂತ ಸ್ವಲ್ಪ ಜನಕ್ಕೆ ಇರುತ್ತೆ, ಆದರೆ ಏನು ಅಂದ್ಕೊಂತಾರೋ ಏನೋ ಹೋಗಿ ಮಾತಾಡ್ಸರೆ ಅಂತ ಸ್ವಲ್ಪ ದೂರ ಹೋಗಿರೋರನ್ನ ನೋಡಿದ್ದೀನಿ. ಅದಕ್ಕೋಸ್ಕರ ಏನೋ ಅಂದ್ಕೊಳ್ಳಲ್ಲ. ಆ ರೀತಿ ಮಾತಾಡಬೇಕು ಅಂತ ಇದ್ದರೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ನೀವು ಅಂದರೆ ನನಗೂ ಒಂಥರ ಖುಷಿ ಅನಿಸುತ್ತಲ್ವಾ. ಸೊ ಬಂದು ಆರಾಮಾಗಿ ಮಾತಾಡ್ಬೋದು. ನಾನು ಮಾತಾಡ್ತೀನಿ ಕ್ಯಾಶುಯಲಾಗಿ. ಇನ್ನು ಒಳಗಡೆ ಬಂದೆ, ಪೂಜೆ ಮುಗೀತು. ಜನ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂದರೆ, ತುಂಬ ಜನ ಇದ್ದಾರೆ. ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ನಾವೊಂದು 1/2 hour ಪೂಜೆ ನೋಡ್ಕೊಂಡು ನೆಕ್ಸ್ಟ್ ನಮ್ಮ ಮಾಸ್ಟರ್ ಇದ್ರು, ಕನ್ನಡ ಮಾಸ್ಟರ್, ಅವ್ರ ಮನೆ ಹತ್ರ ಹೋಗಿ ಬಂದಿದ್ವಿ. ಈಗ ಬಂದುಬಿಟ್ಟು ಎಲ್ಲರೂ ಗಿಫ್ಟ್ ಕೊಟ್ಟು ಫೋಟೋಸ್ ಎಲ್ಲ ಇಡಿಸ್ಕೊತಾ ಇದ್ರು. ಸರಿ ಅಂತ ನಮ್ಮನ್ನು ಇನ್ವೈಟ್ ಮಾಡಿದ್ರಲ್ಲ ಅಂಕಲ್, ಅವರು ಮಗನು, ಅವರು ಸೊಸೆ. ಸೊ ಅವರು ಮೇಲ್ಗಡೆ ಫ್ಲೋರಲ್ಲಿ ಇದ್ದರು, ಅಂದರೆ ಸ್ಕೂಲ್ ಟೀಚರ್ ಅವರು. ಹಂಗಾಗಿ ಮಕ್ಕಳೆಲ್ಲ ತುಂಬ ಜನ ಬಂದಿದ್ದರು ಫಂಕ್ಷನ್ಗೆ. ಆ ಮಕ್ಕಳ ಹತ್ರ ಗಿಫ್ಟ್ ಇಸ್ಕೊಳ್ಳೋದಕ್ಕೆ ಮತ್ತು ಮಕ್ಕಳನ್ನ ಮಾತಾಡ್ಸೋಕ್ಕೆ ಅವರು ಮೇಲ್ಗಡೆ ಫ್ಲೋರ್ಗೆ ಹೋಗಿದ್ರು. ಇಲ್ಲ ಆಗಲ್ಲ, ನಾವು ಮೇಲ್ಗಡೆನೇ ಕೊಟ್ಬಿಡೋಣ ಅಂತಂದು ಹೇಳ್ಬಿಟ್ಟು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬಂದುಬಿಟ್ಟು ಶ್ರುತಿ ಅಂತ ನಾನು ಮಾತಾಡ್ತಾ ಇರೋದು, ನಮ್ಮೂರು ಹುಡುಗಿನೇ. ಸೊ ಇಲ್ಲಿಗೆ ಮದುವೆ ಮಾಡ್ಕೊಂಡು ಬಂದಿದ್ದಾರೆ, ಇಲ್ಲಿಗೆ ಕೊಟ್ಟಿದ್ದಾರೆ. ತುಂಬ ಸಿಂಪ್ಲಿ ಮತ್ತು ತುಂಬ ಸೈಲೆಂಟು. ಮತ್ತು ಇನ್ನೊಂದು ಏನಂದರೆ, ಅಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಮೆಚುರಿಟಿ ಇದೆ ಅಂದರೆ, ಮೈಂಡು ಯಾವ ರೀತಿ ಇರಬೇಕು, ಯಾವ ರೀತಿ ಮಾತಾಡಿಸ್ಬೇಕು, ಯಾವ ರೀತಿ ಹೊಂದ್ಕೋಬೇಕು ಅನ್ನೋದು ತುಂಬ ನೋಡಿದೆ ಹುಡುಗಿ ಹತ್ರ. ತುಂಬ ಖುಷಿ ಆಯಿತು. ನನಗೆ ಈ ಥರ ಮೈಂಡ್ ಸೆಟ್ ಅವರೇ ಬೇಗ ಹತ್ರ ಆಗೋದು. ಆ ಥರ ನನಗೆ ಸೈಲೆನ್ಸ್ ಆಗಿರ್ಬೋದು, ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು, ಇಲ್ಲ ಯಾರಾದರೂ ಇದ್ದಾಗ ದೊಡ್ಡವರು ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ಇರುತ್ತಲ್ಲ ಮೈಂಡಲ್ಲಿ, ಅಂಥವ್ರು ನಂಗೆ ತುಂಬ ಬೇಗ ಕನೆಕ್ಟ್ ಆಗ್ತಾರೆ. ಸೊ ನನಗೂ ಅದೇ ಥರ ಮೈಂಡ್ ಸೆಟ್ ಆಗಿರೋದ್ರಿಂದ ತುಂಬ ಡೀಸೆಂಟ್ ಸೈಲೆಂಟ್ ಆಗಿರ್ತೀನಿ. ನಾನು ಔಟ್ಸೈಡ್ ಹೋದರೆ ಇನ್ನೂ ಸೈಲೆಂಟ್ ಆಗಿಬಿಡ್ತೀನಿ. ಹಂಗಾಗಿ ನನಗೆ ಸ್ವಲ್ಪ ಓವರ್ ಆ್ಯಕ್ಷನ್ನು, ಓವರಾಗಿ ಮಾತಾಡೋದು ಆ ಥರ ಎಲ್ಲ ಇಷ್ಟ ಆಗಲ್ಲ. ಈಗ ನನಗೆ ಈ ಹುಡುಗಿ ಅಲ್ಲಿ ಕಾಫಿ ಬ್ರೌನ್ ಹಾಕ್ಕೊಂಡಿದ್ದಾಳಲ್ಲ, ಸೇಮ್ ಆ ಹುಡುಗಿದು ನನ್ನ ಥರ ಮೈಂಡ್ ಸೆಟ್ಟೆ. ಇನ್ನು ನನಗಿಂತಲೂ ಸೈಲೆಂಟ್ ಆ ಹುಡುಗಿ. ನಾನು ನಮ್ಮ ಮನೆಯವ್ರಿಗೆ ಅದೇ ಹೇಳ್ತಾ ಇದ್ದೆ. ನಮ್ಮ ಮನೆಯವ್ರು ಹೇಳ್ತಾವ್ರೆ, ಪಾಪ ನೋಡಮ್ಮ, ನಮ್ಮೂರಲ್ಲಿ ಹುಟ್ಟುಬಿಟ್ಟು ನೀನು ಈ ಊರಲ್ಲಿದ್ದೀಯಾ, ಈ ಅಮ್ಮೆ ನಮ್ಮೂರಾಗೆ ಹುಟ್ಟಿ ನಮ್ಮೂರಾಗೆ ಮದುವೆ ಮಾಡ್ಕೊಬಿಟ್ಲನ್ನ ಅಂತಂದು ಹೇಳ್ತಾವ್ರೆ ನಮ್ಮ ಮನೆಯವರು. ಏನು ಮಾಡೋದು, ಸ್ವಲ್ಪ ಜನ ಹೆಣ್ಮಕ್ಳು ನೋಡಿದ್ರೆ ಆ ಥರ ಅನಿಸುತ್ತೆ, ಊರಲ್ಲಿ ಹುಟ್ಟುಬಿಟ್ಟು ಬೇರೆ ಊರಲ್ಲಿ ಹೋಗಿರ್ಬೇಕಲ್ಲ ಅಂತಂದು. ಹಾಗೆಯೇ ನಮ್ಮ ಕನ್ನಡ ಮಾಸ್ಟರ್ಗೆ ಬಂದಿದ್ದರು ಗೃಹ ಪ್ರವೇಶಕ್ಕೆ. ಸೊ ಅವ್ರನ್ನ ಮಾತಾಡಿಸ್ದೆ. ಅವರು ತುಂಬ ಖುಷಿಪಟ್ಟರು, ಕೊನೆಗೆ ಬಂದಲ್ಲಮ್ಮ ನಮ್ಮೂರಿಗೆ ಅಂತಂದು. ಯಾವಾಗಲೂ ಕರಿತಾಯಿದ್ರು ಬಾ ಬಾ ಅಂತಂದು. ಇನ್ನು 2 ಕೆಲಸನೂ ಆಗುತ್ತೆ, ಹಂಗೆ ನಮ್ಮ ಮಾಸ್ಟರ್ ಮಾತಾಡಿಸ್ದಂಗೂ ಆಗುತ್ತೆ ಅಂತ ಹೋದೆ. ಅವರು ಗೃಹ ಪ್ರವೇಶ ಅಲ್ಲಿ ಮನೆ ಹತ್ರ ಹೋಗಿದ್ವಲ್ಲ, ಆವಾಗ ಅವರು ತೋಟದ ಹತ್ರ ಹೋಗಿದ್ರು, ಸಿಕ್ಕಿರಲಿಲ್ಲ. ಇವಾಗ ಇಲ್ಲಿ ಸಿಕ್ಕಿದ್ರು, ಮಾತಾಡಿಸ್ಕೊಂಡು ಬಂದ್ವಿ. ಮನೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಮನೆಯೆಲ್ಲ ಭಾಳ ಇಷ್ಟ ಆಯಿತು ನನಗೆ. ಆಮೇಲೆ ಊಟಕ್ಕೆ ಅಂತಂದು ಹೇಳ್ಬಿಟ್ಟು ಈ ಕಡೆ ರೆಡಿ ಮಾಡಿದ್ರೆಲ್ಲನೂ. ಬಂದಿರೋ ಅಂಥ ಜನ ಅಂತೂ ಹೆವಿ ಜನ ಬಂದಿದ್ರು. ಊಟ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು, ಅಡುಗೆ ಎಲ್ಲನೂ. ಇಲ್ಲಿ ನಾವು ಊಟಕ್ಕೆ ಅಂತ ಬಂದ್ವಿ. ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಹೋದ್ವಿ. ಅವರು ಹಾಗೆ ಹೋಗಬೇಡಿ, ಹೇಳಿಬಿಟ್ಟು ಹೋಗ್ಬೇಕಾದ್ರೆ ಅಂತ ಹೇಳಿದ್ರಲ್ಲ, ಸರಿ ಅಂತ ಹೇಳ್ಬಿಟ್ಟು ನಾವು ಬಂದು ಹೇಳೋಣ ಅಂತ ಬಂದ್ವಿ. ಇನ್ನೊಂದು ಸಾರಿ ಪೂಜೆದೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಮನೆ ಕಟ್ಟೋದು ಒಂದಾದರೆ ಮತ್ತು ಗೃಹ ಪ್ರವೇಶದ್ದೆಲ್ಲ ಒಂದಾಗುತ್ತೆ. ಅದೆಲ್ಲ ಭಾಳ ರಿಸ್ಕ್ ಹೇಳ್ರಿ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತಾರಲ್ಲ. ಸೊ ಹಂಗೆ ಮನೆ ಕಟ್ಟೋದು ಒಂದೇ, ಮದುವೆ ಮಾಡೋದು ಒಂದೇ, ಅಷ್ಟು ಖರ್ಚು ಬರುತ್ತೆ. ಕಟ್ತಾ ಅದೆಲ್ಲ ಪ್ಲಾನಿಂಗು ಚೇಂಜ್ ಆಗುತ್ತೆ, ಮತ್ತು ಖರ್ಚು ಅನ್ನೋದು ಇನ್ನೂ ಹೆವಿ ಆಗುತ್ತೆ. ಸೊ ಇವ್ರ ಮನೆಯೂ ಅಷ್ಟೇ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಆಮೇಲೆ ನನಗೆ ಅರಿಶಿನ ಕುಂಕುಮ ಕೊಟ್ಟು ಸ್ಯಾರಿ ಕೊಟ್ಟರು. ಸೊ ತುಂಬ ಒಳ್ಳೆ ಮನಸ್ಸಿಂದ ನನ್ನ ಇನ್ವೈಟ್ ಮಾಡಿ, ಮನೆಗೆ ಬಂದು ಇನ್ವೈಟ್ ಮಾಡಿ, ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಕಳಿಸಿದ್ದಕ್ಕೆ ತುಂಬ ಥ್ಯಾಂಕ್ಸು ನಿಮಗೆ. ಆಮೇಲೆ ಶ್ರುತಿ ಹೇಳಿದ್ನಲ್ಲ, ತುಂಬ ಸಿಂಪಲ್ ಹುಡುಗಿ ಅಂತಂದು. ಮನೆ ಕರ್ಕೊಂಡು ಬಂದ್ಲು, ಬಿಡು ಹೋಗ್ತೀವಿ ಅಂದರೂ ಬಿಡಲಿಲ್ಲ. ಇಲ್ಲ ಬಾ ಮನೆಗೆ, ಇಲ್ಲ ಬಾ ಅಂತ ಕರ್ಕೊಂಡು ಬಂದ್ಲು. ಸೊ ಇದು ಬಂದುಬಿಟ್ಟು ಇವ್ರ ಮನೆ. ನನಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಟೀ ಮಾಡಿಕೊಟ್ಲು, ಕುಡಿದು ನೆಕ್ಸ್ಟು ಇಲ್ಲಿ ಒಂದು ಅಂಗಡಿ, ಅಂದರೆ ಅಂಗಡಿ ಥರ ಹಾಕಿದ್ದಾರೆ. ಸೊ ಅಲ್ಲಿಗೆ ಹೋಗೋಣಕ್ಕ, ನಾನು ಅಲ್ಲೇ ವರ್ಕ್ ಮಾಡ್ತೀನಿ, ಅಂಗಡಿಲೇ ಇರ್ತೀನಿ 90% ಅಂತ ಹೇಳಿದ್ಲು. ಇಲ್ಲ, ಹೆಣ್ಮಕ್ಳು ಸುಮ್ಮನೆ ಅಂತೂ ಇರಬಾರ್ದು, ಜೀವನಕ್ಕೆ ಏನಾದರೂ ಒಂದು ಮಾಡ್ಕೋಬೇಕು ಅಂತ ನಾನು ಹೇಳಿದೆ. ಸುಮ್ಮನೆ ಅಂತೂ ಇರಬೇಡ, ಏನಾದರೂ ಒಂದು ನಿನ್ನ ಕೈಲಾಗೋರ್ಗೂ ಮಾಡ್ತಾನೆ ಇರು. ಸೊ ಒಬ್ಬರು ಮಾಡಿರೋದು ಅದೆಷ್ಟೇ ಲಕ್ಷ ದುಡಿಲಿ ಗಂಡ ಅನ್ನೋದು, ಹೆಂಡ್ತಿನೂ ಏನಾದರೂ ಒಂದು ಸಪೋರ್ಟಿವ್ ಆಗಿದ್ದರೆ ಆ ಮನೆ ಲಕ್ಷಣ ನೋಡ್ರಿ. ಸೊ ಆ ಮನೆ ಇರೋದು ನೋಡ್ರಿ ನೆಮ್ಮದಿಯಾಗಿ ಯಾವ ರೀತಿ ಇರುತ್ತೆ ಅಂತ. ಎಕ್ಸಾಂಪಲ್ಗೆ ಸೊ ನಮ್ಮನ್ನೇ ನೋಡ್ಬೋದು ನೀವು, ನಮ್ಮ ಮನೆಯವರು ಕೆಲಸ ಮಾಡ್ತಾರೆ, ನಾನು ಈ ರೀತಿ ವೀಡಿಯೋಸ್ ವರ್ಕ್ ಅಂತ ಮಾಡ್ತಾ ಇರ್ತೀನಿ. ಮುಂಚೆ ಇದ್ದಿದ್ದು ಲೈಫ್ ಸ್ಟೈಲ್ಗೂ
ಈಗಿರೋ ಲೈಫ್ ಸ್ಟೈಲ್ಗೂ ನೀವು ತುಂಬ ಡಿಫ್ರೆನ್ಸ್ ಅನ್ನೋದು ನೋಡ್ತೀರಾ. ಹಾಗೆಯೇ ಅವ್ರ ಭಾವ ಅವ್ರ ಮನೆಯಲ್ಲೂ ಬಂದುಬಿಟ್ಟು ಅರಿಶಿನ ಕುಂಕುಮ ತಗೊಂಡು ಈಗ ಅವ್ರ ಮನೆ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀವಿ ನೋಡಿ, ಶ್ರುತಿ ಅವ್ರ ಮನೆ. ಸೊ ಈ ರೀತಿ ಇತ್ತು. ಆಮೇಲೆ ಅಂಗಡಿ ಹತ್ರ ಹೋಗೋಣ ಬಾರಕ್ಕೆ ಐಸ್ ಕ್ರೀಮ್ ತಿನ್ನಿವಂತೆ ಅಂತ ಕರ್ಕೊಂಡು ಬಂದ್ಲು. ಬೇಡ ಅಂತ ಅಂದ್ರೂ ಕೇಳಿಲ್ಲ, ಇಲ್ಲ ತಿನ್ನಬೇಕು, ಒಂದು ಐಸ್ ಕ್ರೀಮ್ ತಿನ್ನಿರಿ ಅಂತ ನನಗೂ ನಮ್ಮ ಮನೆಯವ್ರಿಗೊಂದು ಕೊಟ್ಲು. ಸೊ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಟೈಮು ನಾನು ಮಹದೇವಪುರಕ್ಕೆ ಹೋದರೆ ಹುಡುಗಿ ಬರೋದು ತುಂಬ ಅಪರೂಪ ನಮ್ಮೂರಿಗೆ. ಅಮ್ಮ ಬಂದುಬಿಟ್ಟು ಬೆಂಗಳೂರಲ್ಲೇ ಇದ್ದಾರೆ. ಸೊ ಹಂಗಾಗಿ ನಾನೇ ಅರಿಶಿನ ಕುಂಕುಮ ಅದೆಲ್ಲ ತೊಗೊಂಡು ಒಂದು ಸ್ಯಾರಿ ತೊಗೊಂಡೋಗಿ ಗಿಫ್ಟ್ ಕೊಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕಷ್ಟಪಟ್ಟು ದುಡಿದು ತಿನ್ನೋ ಹೆಣ್ಮಕ್ಳು ತುಂಬ ಜನ ಇರ್ತಾರೆ. ಅದರಲ್ಲಿ ಹುಡುಗಿ ಸಿಂಪ್ಲಿಸಿಟಿ, ಮೆಚುರಿಟಿ ನೋಡಿ ನಂಗೆ ತುಂಬ ಖುಷಿ ಆಯಿತು, ಇಷ್ಟ ಆಯಿತು. ಹಾಗಾಗಿ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಅಲ್ಲಿಗೆ ಮನೆಗೆ ತಗೊಂಡೋಗಿ ಒಂದು ಸ್ಯಾರಿನೂ ಅರಿಶಿನ ಕುಂಕುಮ ಕೊಟ್ಟು ಬರ್ತೀನಿ. ಈಗ ಈಚೆ ಕಡೆ ಕೂತ್ಕೊಂಡು ನಾನು ಐಸ್ ಕ್ರೀಮ್ ತಿಂತಾಯಿದ್ದೀನಿ. ಮಾತಾಡ್ತಾ ಇದ್ಲು ಅದು ಇದು ಅಂತಂದು. ಏನೋ ಒಂಥರ ಖುಷಿ. ನನಗಿಂತಲೂ ಚಿಕ್ಕವಳಾಗಿದ್ರು ಎಷ್ಟು ಚೆನ್ನಾಗಿ ಮಾತಾಡೋದ್ಲಪ್ಪ ಅನ್ನೋದು ಪದೇ ಪದೇ ನನಗೆ ಅದೇ ಬರ್ತೈತೆ ಮನಸ್ಸಿಗೆ. ಅಷ್ಟು ನೆಮ್ಮದಿ ಆಯಿತು ಹುಡುಗಿ ಜೊತೆ ಮಾತಾಡಿ. ಒಬ್ಬೊಬ್ರು ಪರಿಚಯ ಅದೇ ರೀತಿಯೇ ಇರುತ್ತೆ, ಒಬ್ಬೊಬ್ರದ್ದು ಏನಕ್ಕಾದ್ರೂ ಪರಿಚಯ ಆದ್ರಪ್ಪ ಅನ್ನೋ ಥರ ಇರುತ್ತೆ. ಸೊ ಹುಡುಗಿ ಪರಿಚಯ ಅಷ್ಟು ಖುಷಿ ಕೊಡ್ತು. ನೆಕ್ಸ್ಟು ಇಲ್ಲಿಂದ ನಾವು ಬಂದಿದ್ದು ಇದು ಹೊರಗಡ್ಡೆ ಅಂತಂದು ಅಲ್ಲೇ ಇದೆ, ಮಂಗಪೋಟಿ ಹತ್ರ, ಮಹದೇವಪುರದ ಹತ್ರ. ಇಲ್ಲಿ ನಮ್ಮ ಅಜ್ಜಿ ಹುಟ್ಟಿರೋ ಊರು. ಅಜ್ಜಿ ಅಂದರೆ ನಮ್ಮ ಮನೆಯವರು ಇದ್ದಾರಲ್ಲ, ಅವ್ರ ಅಜ್ಜಿ ಹುಟ್ಟಿರೋ ಊರು, ತವ್ರ ಮನೆ ಇದು. ಹಾಗಾಗಿ ಅಲ್ಲಿ ಮನೆ ಇದೆ ಇವ್ರದ್ದು ಅಂತಂದು ಹೇಳ್ಬಿಟ್ಟು ನೋಡೋಣ ಅಂತ ಬಂದ್ವಿ, ಮಾತಾಡ್ಸೋಣ ಅಂತ. ಅವ್ರು ಯಾರೂ ಇರಲಿಲ್ಲ, ಎಲ್ಲ ಬೇರೆ ಕಡೆ ಹೋಗಿದ್ರು. ಅಲ್ಲಿಂದ ಇನ್ನು ಬರ್ತಾ ಇವ್ರು ಬಂದುಬಿಟ್ಟು ಅದು ಯಾವುದು ಉಳ್ಳಾರ್ತಿ, ದೊಡ್ಡ ಉಳ್ಳಾರ್ತಿ. ನಾನು ಊರ ಹೆಸರೇ ಬೇಗ ನೆನಪಿಗೆ ಬರಲ್ಲ. ಅವ್ರ ಬ್ರದರ್ಸ್ ಗಾಡೀಲಿ ಹೋಗ್ತಿದ್ರೆ ನಮ್ಮನ್ನು ನೋಡಿಬಿಟ್ಟು ಮಾತಾಡ್ಸೋಕ್ಕೆ ಅಂತ ಬಂದರು. ತುಂಬ ಖುಷಿ ಆಯ್ತು ಇವ್ರ ಜೊತೆ ಮಾತಾಡಿ. ಈ ರೀತಿ ಇತ್ತು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಹಾಗೆ ಒಂದು ಒಳ್ಳೆ ಲಾಗ್ ಮುಖಾಂತರ ಸಿಗೋಣ ನಾಳೆ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.